ಸರ್ಕಾರದ ಅವಧಿಯಲ್ಲೇ ದತ್ತಾಪೀಠಕ್ಕೆ ಮುಕ್ತಿ. ಈ ಪೀಠದಲ್ಲಿ ದತ್ತಾತ್ರೇಯ ಮಂದಿರ ನಿರ್ಮಾಣವಾಗುತ್ತೆ. ಕೊರೋನಾ ನಿರ್ಮೂಲನೆಗೆ ದತ್ತಾತ್ರೇಯನ ಬಳಿ ಪ್ರಾರ್ಥನೆ. ದತ್ತಾಪೀಠದ ಮುಕ್ತಿಗೆ ಕಾನೂನಿನ ಅಡೆತಡೆಗಳಿವೆ. ಈ ಬಗ್ಗೆ ನಮ್ಮ ಕಾನೂನು ತಜ್ಞರು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಮ ಮಂದಿರದಂತೆ ದತ್ತಾಪೀಠದಲ್ಲಿ ದತ್ತಾ ಮಂದಿರ. ಜಗತ್ತಿನಲ್ಲಿ ದತ್ತ ಭಕ್ತರಿದ್ದಾರೆ. ದತ್ತಾ ಪಾದುಕೆ ಇರೋದು ಚಿಕ್ಕಮಗಳೂರಿನಲ್ಲಿ. ದತ್ತಾಪೀಠ ನಮ್ಮದಾಗಬೇಕು, ಇದು ಸಂಕಲ್ಪ. ಮುಂದಿನ ದಿನಗಳಲ್ಲಿ ದತ್ತಾಪೀಠ ನಮ್ಮದಾಗುವ ವಿಶ್ವಾಸವಿದೆ. ಚಿಕ್ಕಮಗಳೂರಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆ. ದತ್ತಪೀಠದಲ್ಲಿ ದತ್ತ ಜಯಂತಿಯನ್ನು ಮತ್ತು ಅನಸೂಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಕೋವಿಡ್ ಇರುವ ಕಾರಣಕ್ಕಾಗಿ ಕೇವಲ ಪ್ರಮುಖರು ಮಾತ್ರ ಸಂಕೀರ್ತನ ಯಾತ್ರೆಯನ್ನು ಮಾಡಬೇಕು ಮತ್ತು ದತ್ತಪೀಠಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಅದಕ್ಕಾಗಿ ಇವತ್ತು ದತ್ತ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅನಸೂಯ ಜಯಂತಿಯ ಕಾರಣಕ್ಕಾಗಿ ರಾಜ್ಯದಾದ್ಯಂತ ಪ್ರಮುಖ ಮಹಿಳೆಯರು ಇವತ್ತು ಸೆಲೆಕ್ಟೆಡ್ ಮಹಿಳೆಯರನ್ನು ನಾವು ಚಿಕ್ಕಮಗಳೂರಿಗೆ ಕರೆಸಿಕೊಂಡು ಅನಸೂಯ ತಾಯಿಯ ದರ್ಶನ ಮತ್ತು ದತ್ತನ ದರ್ಶನವನ್ನು, ದತ್ತ ಪಾದುಕೆ ದರ್ಶನವನ್ನು ಮಾಡುವವರಿದ್ದೀವಿ. ಒಂದು ವಿಶೇಷವಾದಂಥ ಪೀಠ ಇದು. ಜಗತ್ತಿನಾದ್ಯಂತ ದತ್ತ ಭಕ್ತರಿದ್ದಾರೆ. ದತ್ತನ ಪಾದುಕೆ ಇರೋದು ನಮ್ಮ ಚಿಕ್ಕಮಗಳೂರಲ್ಲಿ. ದತ್ತನ ಪೀಠ ಇದು ನಮ್ಮದಾಗಬೇಕು, ಇದು ನಮ್ಮ ಸಂಕಲ್ಪ. ಇವತ್ತು ಕೋರ್ಟಲ್ಲಿ ಹಲವಾರು ರೀತಿಯ ತೀರ್ಮಾನಗಳು ಬಂದಿದ್ದಾವೆ. ಬರುವಂಥ ದಿನಗಳಲ್ಲಿ ನಮಗೆ ವಿಶ್ವಾಸ ಇದೆ, ಈ ದತ್ತಪೀಠ ನಮ್ಮದಾಗುತ್ತೆ. ಎಲ್ಲ ಸಮಸ್ಯೆಗಳನ್ನು, ಕೋರ್ಟಲ್ಲಿರುವಂಥ ಎಲ್ಲ ಅಡೆತಡೆಗಳನ್ನು ದತ್ತ ದೂರಗೊಳಿಸ್ತಾನೆ. ಈ ಪೀಠದಲ್ಲಿ ದತ್ತಾತ್ರೇಯ ಮಂದಿರ ನಿರ್ಮಾಣ ಆಗುತ್ತೆ ಮತ್ತು ಬಾಬಾ ಬುಡನಿಗೆ ಯಾವ ಜಾಗ ಮೀಸಲಿಟ್ಟಿದೆಯೋ ಆ ಸರ್ವೆ ನಂಬರಲ್ಲಿ ಅವನ ಒಂದು ವಿಷಯವನ್ನು ಮಾಡುವಂಥದ್ದು ಬರುವಂಥ ದಿನಗಳು ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ನಾವು ಈ ಒಂದು ಅನಸೂಯ ಜಯಂತಿಯ ದಿನ ಅನಸೂಯ ತಾಯಿಯ ದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ನಮಗೆ ವಿಶ್ವಾಸ ಇದೆ, ದೇಶದಲ್ಲಿರುವಂಥ ಕೊರೋನಾದಂಥ ಮಹಾಮಾರಿ ದೂರ ಆಗಬೇಕು, ಈ ದೇಶದಲ್ಲಿ ಸುಭಿಕ್ಷೆ ನೆಲೆಸಬೇಕು. ಅದಕ್ಕಾಗಿ ಆ ದತ್ತಾತ್ರೇಯನ ಹತ್ರ ಪ್ರಾರ್ಥನೆ ಸಲ್ಲಿಸ್ತೀವಿ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ. ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ. ವಯೋಮಿತಿ 18 ರಿಂದ 35 ವರ್ಷದ ಮಹಿಳೆಯರಿಗೆ ಉಚಿತ ಊಟ, ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ 800 ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5 ರಿಂದ 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ಈ ಕೂಡಲೇ ಕರೆ ಮಾಡಿ 8792264676.